ದಿಮಾಕು ತೋರಿಸಿದ ಮೋಕ್ಷಿತಾಗೆ ಶೇಪ್ ಔಟ್. ದಿನದಿಂದ ದಿನಕ್ಕೆ ಚೈತ್ರ ಹುಚ್ಚಿಯಾಗ್ತಿದ್ದಾರೆ ಎಂದ ಭವ್ಯ. ಬನ್ನಿ ನನಗೆ ಚಪ್ಪಲಿಲಿ ಹೊಡೀರಿ, ಶಿಶಿರ್ಗೆ ಚೈತ್ರ ಓಪನ್ ಚಾಲೆಂಜ್. ಹೌದು, ಬಿಗ್ ಬಾಸ್ ಸೀಸನ್ 11ಗೆ ಡೇ ಬೈ ಡೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಮೋಕ್ಷಿತಾ ಮತ್ತು ಗೌತಮಿ ಅವರು ಬಂದಾಗಿನಿಂದ ಬೆಸ್ಟ್ ಫ್ರೆಂಡ್ ಆಗಿದ್ರೆ, ನಿನ್ನೆ ಗೌತಮಿ ಜೊತೆ ನಾನು ಕೇಳೋದಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ, ನಾನು ಮನೆಯಿಂದ ಹೊರ ಹೋದ್ರೂ ಪರವಾಗಿಲ್ಲ, ನಾನಂತೂ ಗೌತಮಿನ ಹೋಗಿ ಕೇಳಲ್ಲ ಅಂತ ಮೋಕ್ಷಿತಾ ಹಠ ಹಿಡಿದಿದ್ದಾರೆ. ಜನರು ಆದೇಶವನ್ನ ಬದಿಗೊತ್ತಿದ್ರು. ಇದಕ್ಕೆ ಅವರು ಸರಿಯಾದ ಪಾಠವನ್ನ ಕಲ್ತಿದ್ದಾರೆ. ತಮಗೆ ಸಿಕ್ಕ ಅವಕಾಶವನ್ನ ಅವರು ಕೈಬಿಟ್ರು. ಇದೇ ಅವರಿಗೆ ಮುಳುವಾಗಿ ಹೋಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಅವಕಾಶ ಬಳಕೆ ಮಾಡಿಕೊಂಡ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇದರಿಂದ ಮೋಕ್ಷಿತಾ ಸಿಕ್ಕಾಪಟ್ಟೆ ಕಿಡಿಕಾರ್ತಿದ್ದಾರೆ. ಹೌದು, ಬಿಗ್ ಬಾಸ್ ನಲ್ಲಿ ಬಂದ ಅವಕಾಶಗಳನ್ನ ಯಾವತ್ತೂ ಕೈಬಿಡಬಾರದು. ಹಾಗೆ ಕೈಬಿಟ್ರೆ ಅದಕ್ಕೆ ದೊಡ್ಡ ದಂಡ ತೆರಬೇಕಾಗುತ್ತೆ. ಇದು ಸ್ಪರ್ಧಿಗಳಿಗೆ ಅನೇಕ ಬಾರಿ ಅನುಭವವಾಗಿದೆ. ಅದ್ಯಾಗೋ ಅನೇಕರು ಮತ್ತೆ ಮತ್ತೆ ಇದೇ ತಪ್ಪನ್ನ ಮಾಡ್ತಾರೆ. ಇಂದು ಮೋಕ್ಷಿತಾ ಮತ್ತೆ ಅದೇ ತಪ್ಪನ್ನ ಮಾಡಿದ್ದಾರೆ. ಅದಕ್ಕೆ ಬಿಗ್ ಬಾಸ್ ಅವರಿಗೆ ಸರಿಯಾದ ಪಾಠವನ್ನ ಕಲಿಸಿದ್ದಾರೆ. ಈ ಬಾರಿ 2 ತಂಡಗಳನ್ನ ಮಾಡಲಾಗಿತ್ತು. ಆ ಪೈಕಿ ಮೋಕ್ಷಿತಾ ತಂಡ ಗೆಲುವು ಕಂಡಿತ್ತು. ತಾವು ಗೆಲ್ಲಲು ತಮ್ಮ ಪರವಾಗಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ರು ಮತ್ತು ಆ ಸ್ಪರ್ಧಿ ಎದುರಾಳಿ ತಂಡದವರೇ ಆಗಬೇಕಿತ್ತು. ಮೋಕ್ಷಿತಾ ಅವರಿಗೆ ಗೌತಮಿ ಅವರ ಆಯ್ಕೆ ಬಂತು. ಇದಕ್ಕೆ ಮೋಕ್ಷಿತಾ ಅವರು ದಿಮಾಕು ತೋರಿಸಿದ್ರು. ನಾನು ಸೋತು ಮನೆಗೋದ್ರೂ ಪರವಾಗಿಲ್ಲ, ನಾನು ಕ್ಯಾಪ್ಟನ್ ಆಗುವುದಿಲ್ಲ ಅಂತ ಅವರು ಹೇಳಿದ್ರು. ಗೌತಮಿ ಗೆದ್ದು ನಾನು ಕ್ಯಾಪ್ಟನ್ ಆಗಬೇಕೆಂಬುದು ಯಾವತ್ತೂ ಇಲ್ಲ ಎಂದಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ಎಚ್ಚರಿಕೆಯನ್ನ ನೀಡಿದ್ರು. ಇದಕ್ಕೆ ನೀವು ದೊಡ್ಡ ದಂಡವನ್ನ ತೆರಬೇಕಾಗುತ್ತೆ ಎಂದ್ರು. ಕೊನೆಗೆ ಮೋಕ್ಷಿತಾ ಬದಲಾಗಿ ಓರ್ವ ಬೇರೆ ಆಟಗಾರರನ್ನ ಎದುರಾಳಿ ತಂಡದಿಂದ ಆಯ್ಕೆ ಮಾಡಲು ಅವಕಾಶ ನೀಡಲಾಯಿತು. ಆಗ ಎಲ್ಲರೂ ಗೌತಮಿ ಅವರ ಹೆಸರನ್ನ ಆಯ್ಕೆ ಮಾಡಿದ್ರು. ಈಗ ರಿಲೀಸ್ ಆಗಿರೋ ಹೊಸ ಪ್ರೊಮೋದಲ್ಲಿ ಗೌತಮಿ ಕ್ಯಾಪ್ಟನ್ ಆಗಿದ್ದಾರೆ. ಚೈತ್ರ ಕುಂದಾಪುರ ತಮ್ಮ ಮಾತಿನಿಂದಲೇ ಬಿಗ್ ಬಾಸ್ ಮನೆ ಮಂದಿಯ ಮನಸ್ಸನ್ನ ಸೆಳಿತಾ ಇದ್ದಾರೆ. ಕೆಲವೊಮ್ಮೆ ಅವರು ಆಡುವ ಮಾತುಗಳು ಹೇಗಿರುತ್ತೆ ಅಂತಂದ್ರೆ ಮಿತಿ ಮೀರೋಗಿರುತ್ತೆ. ಇದರಿಂದ ಅನೇಕರಿಗೆ ಬೇಸರ ಕೂಡ ಆಗುತ್ತೆ. ಈ ವಿಷಯದಲ್ಲಿ ಚೈತ್ರ ಅವರು ಹಲವು ಬಾರಿ ಎಡವಿದ್ದಾರೆ. ಅಂದಹಾಗೆ ಮತ್ತೆ ಶಿಶಿರ್ ಮತ್ತು ಚೈತ್ರ ಮಧ್ಯೆ ದೊಡ್ಡ ವಾಕ್ ಸಮರ ನಡೆದಿದೆ. ಅದಕ್ಕೆ ಕಾರಣ ಆಗಿರೋದು ಚೈತ್ರ ಬಳಕೆ ಮಾಡಿದ ಪದ. ಶಿಶಿರ್ ಜೊಲ್ಲ ಎಂದು ತ್ರಿವಿಕ್ರಮ್ ಬಳಿ ಚೈತ್ರ ಹೇಳಿದ್ದಾರೆ. ಹೆಣ್ಮಕ್ಳ ಹಿಂದೆ ತಿರುಗ್ತಾ ಇರ್ತಾನೆ ಯಾವಾಗ್ಲೂ ಎಂಬ ಪದವನ್ನ ಚೈತ್ರ ಬಳಕೆ ಮಾಡಿದ್ದಾರೆ. ಇನ್ನು ಭವ್ಯ ಕೂಡ ಆಗಾಗ ಹೈಲೈಟ್ ಆಗಬೇಕು ಅಂತ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇರ್ತಾರೆ. ಅದು ಚೈತ್ರ ವಿರುದ್ಧವೇ ಕೊಡ್ತಾ ಇರ್ತಾರೆ. ಚೈತ್ರ ಕುಂದಾಪುರ ಅವರು ತಲೆ ತಿರುಗಿ ಬಿದ್ದಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಆದ್ರೆ ಆಸ್ಪತ್ರೆಗೆ ಹೋಗಿ ಬಂದ ಬಳಿಕ ಚೈತ್ರ ಅವರು ಹೊರಗಿನ ವಿಚಾರವನ್ನ ಮನೆಯೊಳಗೆ ಚರ್ಚೆ ಮಾಡಿರ್ತಾರೆ. ಇದರಿಂದ ಚೈತ್ರ ಅವರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಹೌದು, ಈ ವಿಚಾರವನ್ನ ಭವ್ಯ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ತಲೆ ಸುತ್ತಿ ಬಂದು ಆಗಾಗ ಮನೆಯಿಂದ ಹೊರ ಹೋಗ್ತಿರ್ತೀರಿ ಎಂದು ಭವ್ಯ ಚೈತ್ರಾಗೆ ಟಾಂಗ್ ಕೊಟ್ಟಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ವಿರುದ್ಧ ಮಾತನಾಡಿದ್ದಕ್ಕೆ ಭವ್ಯ ಅವರು ಕೆಲವು ಕಾರಣಗಳನ್ನ ನೀಡಿದ್ರು. ಅದನ್ನು ಒಪ್ಪಿಕೊಳ್ಳದೆ ಚೈತ್ರ ಅವರು ವಾದ ಮಾಡಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಭವ್ಯ ಅವರಿಗೆ ಕಿರಿಕಿರಿಯಾಗುತ್ತೆ. ಆಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಅದೇ ರೀತಿ ತ್ರಿವಿಕ್ರಮ್ ಕೂಡ ಚೈತ್ರ ಅವರ ಬಣ್ಣ ಬಯಲು ಮಾಡ್ತಾರೆ. ಇನ್ನು ಇವತ್ತಿನ ಆಟ ನೋಡೋದಾದ್ರೆ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಅನ್ನ ಗೌತಮಿ ನೆರವೇರಿಸ್ತಾರೆ. ಮನೆ ಮಂದಿ ಎಲ್ಲ ಸೇರ್ಕೊಂಡು ಗೌತಮಿ ಅವರೇ ಕ್ಯಾಪ್ಟನ್ ಆಗ್ಬೇಕು, ಗೌತಮಿ ಅವರೇ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ಕೊಡ್ತಾರೆ. ಈ ಒಂದು ಚಿಕ್ಕ ರೀಸನ್ ಇಂದ ನಾನು ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಮೋಕ್ಷಿತಾ ಅವರು ಎಲ್ರಿಗೂ ಹೇಳ್ತಾರೆ. ಇದನ್ನ ನೋಡಿದಂತಹ ಸೋಷಿಯಲ್ ಮೀಡಿಯಾ ಅಭಿಮಾನಿಗಳು ಮೋಕ್ಷಿತಾ ಕೊಟ್ಟಂತಹ ಭಿಕ್ಷೆ, ಇದಕ್ಕೆ ಗೌತಮಿ ಸರಿ ಇಲ್ಲ ಎಂದು ಕಮೆಂಟ್ ಹಾಕ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸ್ಎನ್ಸಿ ನ್ಯೂಸ್.